ಮಣ್ಣಿನಿಂದ ವಿಭಿನ್ನವಾದ ಕಲಾಕೃತಿಗಳನ್ನ, ಕಿವಿಯೋಲೆ ಹಾಗೂ ಕತ್ತಿನ ಸರಗಳನ್ನ ಮಾಡುವ ಬಗ್ಗೆ ನಿಮಗೆ ಎಲ್ಲರಿಗೂ ಮಾಹಿತಿ ಇದೆ. ಆದ್ರೆ ಕ್ಲೇ ಬಳಕೆ ಮಾಡಿ ಬ್ರೇಸ್ಲೆಟ್ ಹಾಗೂ ಆಂಕ್ಲೆಟ್ಸ್ಗಳನ್ನ ತಯಾರಿಸೋದು ಹೇಗೆ ಅಂತ ನಿಮಗೆ ಗೊತ್ತಾ? ಇಂದಿನ ಸಿರಿ ಕಾರ್ಯಕ್ರಮದಲ್ಲಿ ಸಿರಿ ಸಖಿಯೊಬ್ರು ನಿಮಗೆ ಈ ಮಾಹಿತಿಗಳನ್ನ ಕೊಡ್ತಾರೆ ನೋಡಿ. ಟೆರಕೋಟಲ್ಲಿ ಈಗ ನೀವು ಬೇರೆ ಹಾರಗಳು, ಜುಮ್ಕಾಗಳು ಎಲ್ಲ ನೋಡಿದ್ದೀರಾ. ಈಗ ನಾನು ನಿಮಗೆ ಬ್ರೇಸ್ಲೆಟ್ಸ್ ಮತ್ತು ಆ್ಯಂಕ್ಲೆಟ್ಸ್ ಮಾಡೋದನ್ನು ಹೇಳ್ಕೊಡ್ತೇನೆ. ಟೆರಕೋಟಾ ಬ್ರೇಸ್ಲೆಟ್ಸ್ ಮತ್ತು ಆ್ಯಂಕ್ಲೆಟ್ಸ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಕ್ಲೇ, ರೋಲಿಂಗ್ ಪಿನ್, ಮೆಜರಿಂಗ್ ಸ್ಟಿಕ್ಸ್, ನೈಕ್ರೋಮ್ ವೈರ್, ಇಂಪ್ರೆಷನ್ ಟೂಲ್ಸ್, ಕಟರ್ ಆ್ಯಂಡ್ ಪ್ಲಯರ್, ಕಲರ್ಸ್, ಪೇಂಟಿಂಗ್ ಬ್ರಷ್, ಕುಕಿ ಕಟರ್ಸ್, ಎಲಾಸ್ಟಿಕ್ ವೈರ್, ಗೇರ್ ವೈರ್, ನೈಫ್ ಮತ್ತು ಸಿಸರ್. ಈಗ ನಾವು ಟೆರಕೋಟಾ ಆ್ಯಂಕ್ಲೆಟ್ಸ್ ಮಾಡೋದನ್ನು ನೋಡೋಣ. ಮೊದಲಿಗೆ ಕ್ಲೇ ತಗೋಬೇಕು. ಕ್ಲೇ ತಗೊಂಡು ಅದನ್ನು ಫ್ಲ್ಯಾಟಾಗಿ ಒಂದು ಸ್ಲ್ಯಾಬ್ ಥರ ಮಾಡ್ಕೋಬೇಕು. ನಾವು ಸೇಮ್ ಟೆರಕೋಟಾ ಜ್ಯುವೆಲರಿ ಮಾಡುವಾಗ ಈವನ್ನಾಗಿ ಬರಬೇಕಲ್ವ ನಮಗೆ. ಈ ರೋಲಿಂಗ್ ಪಿನ್, ಮೆಜರಿಂಗ್ ಸ್ಟಿಕ್ಸ್ ಯೂಸ್ ಮಾಡೋದ್ರಿಂದ ಈವನ್ನಾಗಿ ಬರುತ್ತೆ ನಮಗೆ ಸ್ಲ್ಯಾಬು. ಎಲ್ಲೂ ಹೆಚ್ಚು ಕಮ್ಮಿ ಇರಲ್ಲ, ಸೇಮ್ ಲೆವೆಲ್ ಇರುತ್ತೆ. ಈ ಸ್ಲ್ಯಾಬನ್ನು ಈಗ ನಮಗೆ ಬೇಕಾಗಿರೋ ಥರ ಕಟ್ ಮಾಡ್ಕೋಬೇಕು. ಈ ಥರ ಡಿಫ್ರೆಂಟ್ ಶೇಪ್ಸ್ ಕುಕಿ ಕಟರ್ಸ್ ಸಿಗುತ್ತೆ. ಈ ಕುಕಿ ಕಟರ್ಸಲ್ಲಿ ನಮ್ಗೆ ಯಾವ ಶೇಪ್ ಬೇಕೋ, ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು ನಾವು. ಈಗ ನಾನು ಮ್ಯಾಂಗೋ ಶೇಪ್ ತಗೊಂಡಿದ್ದೀನಿ. ಕಟ್ ಮಾಡ್ಕೊಂಡಾಗ ನಮಗೆ ಈ ಥರ ಮ್ಯಾಂಗೋ ಸೈಜು ಸಿಗುತ್ತೆ. ಈಗ ನಾನು ಮಾಡ್ತಾ ಇರೋದು ಬಂದು ಒಂದು ಟ್ರೆಂಡಿ ಟೈಪ್ ಆ್ಯಂಕ್ಲೆಟ್ಸ್. ಅದಕ್ಕೆ ಫುಲ್ ಆ್ಯಂಕ್ಲೆಟ್ಗೆ ಇದು ಬೇಕಾಗಿರಲ್ಲ, ಜಸ್ಟ್ ಒಂದು 3 ಪೀಸಸ್ ಸಾಕಾಗತ್ತೆ. ಕುಕಿ ಕಟರ್ಸಲ್ಲಿ ಕಟ್ ಮಾಡ್ಕೊಂಡಾಯ್ತಲ್ಲ, ಇದ್ರ ಮೇಲೆ ಏನಾದರೂ ಇಂಪ್ರೆಷನ್ ಕೊಡೋಣ. ಈಗ ಇಂಪ್ರೆಷನ್ ಟೂಲ್ಸ್ ಇದೆಯಲ್ಲ, ಈ ಇಂಪ್ರೆಷನ್ ಟೂಲ್ಸ್ ತಗೊಂಡು ಇದರಲ್ಲಿ ನಮಗೆ ಬೇಕಾಗಿರೋವಂಥ ಡಿಸೈನ್ಸ್ನ ಮಾಡ್ಕೋಬೋದು. ಈ ಇಂಪ್ರೆಷನ್ಸ್ ಕೊಡುವಾಗ ಡೀಪಾಗಿ ಕೊಡಬೇಕು, ಯಾಕೆಂದರೆ ಪೇಂಟ್ ಮಾಡಿದಾಗ ಇಂಪ್ರೆಷನ್ ಕಾಣಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇಂಪ್ರೆಷನ್ಸ್ ಮಾಡಾಯ್ತಲ್ಲ, ಈಗ ಇಂಪ್ರೆಷನ್ಸ್ ಆದಮೇಲೆ ಈಗ ಸರೌಂಡಿಂಗ್ಗೆ ಬೀಡ್ಸ್ ಮಾಡ್ಕೋಬೇಕು. ಈ ರೀತಿ ರೌಂಡಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಫುಲ್ ಸರೌಂಡಿಂಗ್ಗೆ ನಮ್ಮ ಲೆಂತಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡ್ಕೋಬೇಕು. ಇದು ಕಂಪ್ಲೀಟ್ ಆದಮೇಲೆ ಇದನ್ನು ಒಂದು 3 ಡೇಸ್ ಡ್ರೈ, 3 to 4 ಡೇಸ್ ಡ್ರೈ ಮಾಡೋಕ್ಕೆ ಇಡಬೇಕು. ಸನ್ ಡ್ರೈ ಇಲ್ಲ ರೂಮ್ ಟೆಂಪ್ರೇಚರಲ್ಲಿ ಬೇಕಾದ್ರೂ ಇಟ್ಕೋಬೋದು. ಡ್ರೈ ಆದಮೇಲೆ ಇದನ್ನು ಕಿಲ್ನ್ ಮೆಷಿನಲ್ಲಿ ಫೈರ್ ಮಾಡಬೇಕು. ಕೆಲವರು ಓವನಲ್ಲೆಲ್ಲ ಫೈರ್ ಮಾಡ್ತಾರೆ, ಅದು ಮಾಡಬಾರ್ದು. ಈಗ ನೋಡಿ ಆ್ಯಂಕ್ಲೆಟ್ ರೆಡಿಯಾಗಿದೆ. ಇದನ್ನು ಈ ಮಾಡಿರೋದನ್ನು ನಾವು ಸನ್ ಡ್ರೈ ಮಾಡಬೇಕು. 3 to 4 ಡೇಸ್ ಸನ್ ಡ್ರೈ ಆದ ನಂತರ ಇದನ್ನು ಫೈರ್ ಮಾಡಬೇಕು. ಕಿಲ್ನಲ್ಲಿ ಫೈರ್ ಮಾಡಿದ ಮೇಲೆ ಈ ರೀತಿ ಕಾಣಿಸುತ್ತೆ. ಬ್ಲ್ಯಾಕ್ ಫೈರಿಂಗ್ ಇರುತ್ತೆ, ರೆಡ್ ಫೈರಿಂಗ್, ಯಾವ್ದು ಬೇಕೋ ಮಾಡ್ಕೋಬೋದು. ಬೀಡ್ಸಲ್ಲಿ ಈ ಥರ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ, ಯಾವ ಟೈಪ್ ಬೇಕಾದರೂ ಮಾಡ್ಕೋಬೋದು. ನೋಡಿ ಇಲ್ಲಿ ಹಾರ್ಟ್ ಶೇಪಲ್ಲಿ ಮಾಡಿದ್ದೀನಿ. ರೌಂಡ್ ಫ್ಲ್ಯಾಟ್ ಬೀಡ್ಸ್, ಸ್ಕ್ವೇರ್ ಬೀಡ್ಸ್, ಹೀಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಸ್ಟೆಪ್ಪು ಪೇಂಟ್ ಮಾಡಿ ಆಮೇಲೆ ಎಲ್ಲ ಪೋಣಿಸ್ಕೋಬೇಕು. ಆ್ಯಂಕ್ಲೆಟ್ಸ್ಗೆ ಪೇಂಟಿಂಗ್ ಮಾಡ್ಕೊಳ್ಳೋಣ. ಈಗ ಮ್ಯಾಂಗೋ ಪೀಸ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್ ಹಾಕ್ತಾಯಿದ್ದೀನಿ. ನೋಡಿ ಇದರಲ್ಲಿ ಡಿಸೈನ್ ಕೊಟ್ಟಿದ್ದೀನಿ, ಮಿಡ್ಲಲ್ಲಿ ಇಂಪ್ರೆಷನ್ನು, ಸರೌಂಡಿಂಗ್ಸಲ್ಲಿ ಮಾತ್ರ ಬ್ಲ್ಯಾಕ್ ಹಾಕ್ತಾಯಿದ್ದೀನಿ. ಇಂಪ್ರೆಷನ್ಸಲ್ಲೆಲ್ಲ ನಾವು ಮಾಡೋದು ಎಷ್ಟು ಇಂಪಾರ್ಟೆಂಟು, ಪೇಂಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಯಾಕೆಂದರೆ ಇದು ಫಿನಿಶಿಂಗ್ ಲುಕ್ ಕೊಡುತ್ತೆ ಪೇಂಟಿಂಗಲ್ಲಿ. ಈಗ ಸರೌಂಡಿಂಗ್ಸಲ್ಲಿ ಬ್ಲ್ಯಾಕ್ ಹಾಕಿದ್ದೀನಲ್ಲ, ಈ ಇಂಪ್ರೆಷನ್ನಲ್ಲಿ ಸಿಲ್ವರ್ ಕಲರ್ ಹಾಕ್ತೇನೆ. ಈಗ ನಾನು ಓವಲ್ ಶೇಪ್ ಮಾಡಿದ್ದೀನಲ್ಲ, ಅದನ್ನು ತಗೊಂಡಿದ್ದೀನಿ. ಇದಕ್ಕೆ ಬ್ಲ್ಯಾಕ್ ಹಾಕ್ತಾ ಇದ್ದೀನಿ. ಕಲರ್ ಕಾಂಬಿನೇಷನ್ಸ್ ನಾವು ನೋಡಿ ಹಾಕ್ಕೋಬೇಕು, ಹೇಗೆ ಇಷ್ಟ ಆಗುತ್ತೋ ಹಾಗೆ ಕಾಂಟ್ರಾಸ್ಟಲ್ಲಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಸ್ಕ್ವೇರ್ ಬೀಡ್ ಮಾಡಿದ್ದೀನಿ. ಸಿಲ್ವರ್ ಕಲರ್ ತಗೊಂಡಿದ್ದೀನಿ. ಓವಲ್ಗೆ ಬ್ಲ್ಯಾಕ್ ಹಾಕಿದ್ನಲ್ಲ, ಈಗ ಸ್ಕ್ವೇರ್ಗೆ ಸಿಲ್ವರ್ ತಗೊಂಡಿದ್ದೀನಿ. ಹೀಗೆ ಕಾಂಟ್ರಾಸ್ಟಲ್ಲಿ ಹಾಕೋಬೇಕು. ಈಗ ಇದಕ್ಕೆ ಸಿಲ್ವರ್ ಹಾಕಾಯ್ತಲ್ಲ, ನೆಕ್ಸ್ಟ್ ಇದೇ ರೀತಿ ಎಲ್ಲ ಬೀಡ್ಸ್ಗೂ ಮಾಡ್ಕೋಬೇಕು. ಈಗ ಎಲ್ಲ ಡ್ರೈ ಆಗಿದೆ ನೋಡಿ. ಈಗ ಇದನ್ನು ಪೋಣಿಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ನಾನು ಓವಲ್ ಶೇಪ್ ಹಾಕ್ತಾ ಇದ್ದೀನಿ. ಮ್ಯಾಂಗೋ ಶೇಪು ಮಿಡಲಲ್ಲಿ ಬರೋ ಥರ ನಾವು ಅಸೆಂಬಲ್ ಮಾಡ್ಕೋಬೇಕು. ನೆಕ್ಸ್ಟ್ ಹಾರ್ಟ್ ಶೇಪ್, ಏಕೆಂದರೆ ಅದು ಬ್ಲ್ಯಾಕ್ ಆಗಿದೆ. ನೆಕ್ಸ್ಟ್ ಸಿಲ್ವರ್ ಕಲರ್ ಬೇಕು. ಮತ್ತು ಓವಲ್ ಕಲರ್ ಕಾಂಬಿನೇಷನ್ಸ್ ನೋಡಿಕೊಂಡು ನಾವು ಹುಷಾರಾಗಿ ಅಸೆಂಬಲ್ ಮಾಡ್ಕೋಬೇಕು.
ಈಗ ಲಾಸ್ಟ್ ಬೀಡ್ ಆಯಿತು. ಲಾಕ್ ಮಾಡಬೇಕು. ಲಾಕ್ ಮಾಡೋದಕ್ಕೆ ಇದಕ್ಕೆ ಗೇರ್ ಬೀಡ್ ಅಂತ ಇದನ್ನು ಹಾಕಿ, ಈ ಕಡೆ ಹುಕ್ ಹಾಕಿದ್ದೀವಲ್ಲ, ಈ ಹುಕ್ಕನ್ನ ಇದಕ್ಕೆ ಹಾಕಿ ಜಸ್ಟ್ ಹೀಗೆ ಲಾಕ್ ಮಾಡೋದು. ಇದು ಪ್ಲೇಯರಿಂದ ಲಾಕಿಂಗ್ ಸಿಸ್ಟಮ್. ಇದು ಲಾಕ್ ಮಾಡಿ ಗೇರ್ ಲಾಕ್ನ ಲಾಕ್ ಮಾಡಿ ಆಯಿತು ನೋಡಿ. ನಮ್ಮ ಆ್ಯಂಕ್ಲೆಟ್ ರೆಡಿ ಆಗಿದೆ. ಈಗ ಬೇರೆ ಬೇರೆ ಕಲರ್ಸ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಈಗ ಈ ಆ್ಯಂಕ್ಲೆಟ್ಗೆ ಹೇಗೆ ಮಾಡಿದ್ವೋ ಬ್ರೇಸ್ಲೆಟ್ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. ಬಟ್ ಗೇರ್ ವೈರ್ ಬದಲು ನಾವು ಎಲಾಸ್ಟಿಕ್ ಯೂಸ್ ಮಾಡ್ತೀವಿ. ಎಲಾಸ್ಟಿಕ್ ಯೂಸ್ ಮಾಡಿದಾಗ ನಮ್ಮ ಬ್ರೇಸ್ಲೆಟ್ಗೆ ನಮ್ಮ ಕೈ ಹೇಗಿರುತ್ತೋ ಎಷ್ಟು ಬೇಕೋ ಅಷ್ಟಕ್ಕೆ ಕರೆಕ್ಟಾಗಿ ಎಲಾಸ್ಟಿಸಿಟಿ ಬರುತ್ತೆ. ಇದನ್ನು ಹುಡುಗರು ಕೂಡ ಹಾಕೋಬೋದು. ಕಾಲೇಜ್ ಹುಡುಗರು, ಹುಡುಗಿರು ಎಲ್ಲರೂ ಯೂಸ್ ಮಾಡ್ಬೋದು. ತುಂಬ ಟ್ರೆಂಡಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ. ನೋಡಿದ್ರಲ್ಲ ವೀಕ್ಷಕರೇ, ಬ್ರೇಸ್ಲೆಟ್ಸ್ ಮತ್ತು ಆ್ಯಂಕ್ಲೆಟ್ಸ್ ಮಾಡೋದನ್ನು ಕಲ್ತ್ಕೊಂಡ್ರಲ್ಲ. ಇದೇ ರೀತಿ ಡಾಬು, ವಂಕಿ ಮತ್ತು ಜಡೆಬಿಳ್ಳೆ ಎಲ್ಲ ಮಾಡ್ಕೋಬೋದು. ನಮ್ಮ ಆಭರಣ ನಾವೇ ಮಾಡ್ಕೋಬೋದು ನಮ್ಮ ಕೈಯಲ್ಲೇ. ತುಂಬ ಟ್ರೆಂಡಿಯಾಗಿರುತ್ತೆ. ನಮ್ಮ ಡ್ರೆಸ್ಸಸ್ಗೆ, ಸ್ಯಾರೀಸ್ಗೆ ಮ್ಯಾಚಿಂಗಾಗಿ ಮಾಡ್ಕೋಬೋದು. ನೋಡೋವ್ರಿಗೂ ಚೆನ್ನಾಗಿರುತ್ತೆ, ನಮಗೂ ಖುಷಿ ಆಗುತ್ತೆ. ಟೆರ್ರಕೋಟಾ ಜ್ಯುವೆಲರಿಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಕಾಲಿನ ಅಂದವನ್ನ ಹೆಚ್ಚಿಸುವ ಆಂಕ್ಲೆಟ್ಸ್ ಹಾಗೂ ಕೈಗಳ ಅಲಂಕಾರಕ್ಕಾಗಿ ಬ್ರಾಸ್ಲೆಟ್ ತಯಾರಿಸುವ ವಿಧಾನವನ್ನ ನೀವು ತಿಳಿದುಕೊಂಡ್ರಿ ಅಲ್ವಾ? ಇನ್ಯಾಕ್ ತಡ, ಸುಲಭವಾಗಿ ಇಂತಹ ಅಲಂಕಾರಿಕ ವಸ್ತುಗಳನ್ನ ತಯಾರಿಸಿ ಎಲ್ಲರ ಮುಂದೆನೂ ಶೈನ್ ಆಗಿ